ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋದಿ ಎದುರು ಮತ್ತೊಂದು ದೊಡ್ಡ ಸವಾಲು ಎದುರಾಗಿದೆ. ಈಗ ಟ್ರಂಪ್ ಮೋದಿ ಜೊತೆಗೆ ಹೆಗಲು ಕೊಡ್ತಾರ ಈ ಸಮಸ್ಯೆಯನ್ನು ಬಗೆಹರಿಸೋ ನಿಟ್ಟಿನಲ್ಲಿ. ಬಾಂಗ್ಲಾದಲ್ಲಿ ಹಿಂದೂಗಳ ಅಲ್ಲಿನ ಅಲ್ಪಸಂಖ್ಯಾತರಾಗಿರೋ ಹಿಂದೂಗಳ ಮೇಲಿನ ದೌರ್ಜನ್ಯ ಮಿತಿ ಮೀರಿ ಹೋಗಿದೆ. ಅದರಲ್ಲೂ ಇಸ್ಕಾನ್ ಒಂದು ಭಯೋತ್ಪಾದಕ ಸಂಘಟನೆ ಅಂತ ಅದಕ್ಕೆ ನಿಷೇಧ ಹೇರೋದಕ್ಕೆ ಸರ್ಕಾರದ ಕಡೆಯಿಂದ ಕ್ರಮ, ಕೋರ್ಟ್ ಮೆಟ್ಟಿಲೇರಿರೋದು, ಇಂಥ ಬೆಳವಣಿಗೆಗಳಾಗ್ತಿದ್ದು ಅಲ್ಲಿ ಹಿಂದೂಗಳ ಸಂಖ್ಯೆಯೂ ಕುಸಿತಾ ಇದೆ. ಹಿಂದೂಗಳ ಇರೋರ ಮೇಲಿನ ದೌರ್ಜನ್ಯ ದಿನೇ ದಿನೇ ಬಹಳ ಅತಿರೇಕಕ್ಕೆ ಹೋಗ್ತಾ ಇದೆ. ಹಾಗಾದರೆ ಮೋದಿ ಯಾವ ರೀತಿ ಬಾಂಗ್ಲಾಗೆ ಈಗಿರುವಂಥ ಮಧ್ಯಂತರ ಸರ್ಕಾರಕ್ಕೆ ಕಿವಿ ಹಿಂಡಲಿದ್ದಾರೆ ಅನ್ನೋದೇ ಕುತೂಹಲ. ಇದು ದೊಡ್ಡ ಮೆಸೇಜನ್ನು ಕೊಡುತ್ತೆ ಜಗತ್ತಿಗೆ. ಯಾಕಂದರೆ ಹಿಂದೂಗಳ ಮೇಲಿನ ದೌರ್ಜನ್ಯ ಏನು ನಡೀತಿದೆ ಅದಕ್ಕೆ ಭಾರತ ಪ್ರತಿಕ್ರಿಯಿಸ್ತಿಲ್ಲ ಖಡಕ್ಕಾಗಿ ಅನ್ನೋದೊಂದು ಅಸಮಾಧಾನ ದೇಶದೊಳಗಡೆ ಇದೆ. RSS ಕೂಡ ಅದನ್ನು ನೇರವಾಗಿ ಹೇಳಿದೆ. ಹಾಗಾದರೆ ಮೋದಿ ಯಾವ ಕ್ರಮವನ್ನು ತಗೊಳ್ಳಿದ್ದಾರೆ? ಈ ಹೊತ್ತಲ್ಲಿ ಜೈಶಂಕರ್ ಅವರನ್ನು ತುರ್ತಾಗಿ ಕರೆಸಿಕೊಂಡ ಮೋದಿ ಇದನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಬಾಂಗ್ಲಾ ಇದರ ಪರಿಣಾಮವನ್ನು ಅನುಭವಿಸ್ಬೇಕಾಗತ್ತೆ ಅಂತ ಆದರೆ ಯಾವ ರೀತಿ ಬಿಸಿ ಮುಟ್ಟಿಸ್ತಾರೆ ಅನ್ನೋದೇ ಕುತೂಹಲ. ಯಾಕಂದರೆ ಪಾಕಿಸ್ತಾನ ಭಾರತವನ್ನು ಕೆಣಕಿದ್ದಕ್ಕೆ ಇವತ್ತು ಏನಾಗಿದೆ ಪರಿಸ್ಥಿತಿ ಅನ್ನೋದು ಗೊತ್ತು. ಈಗ ಎಲ್ಲ ಬಗೆಯಲ್ಲಿ ಕೊಂಬು ಬಾಲ ಕಟ್ ಮಾಡಿ ಕೂರಿಸಿದೆ ಭಾರತ. ಪಾಕಿಸ್ತಾನದ ಜೊತೆಗಿನ ವ್ಯಾಪಾರ, ವಾಣಿಜ್ಯ, ಆರ್ಥಿಕ ಚಟುವಟಿಕೆ ಯಾವುದೂ ಕೂಡ ಇಲ್ಲದೆ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ತಾನೇ ಕಾಲು ಕೆರ್ಕೊಂಡು ಬರುವುದು. ನಿಮ್ಮ ಜೊತೆ ನಮಗೆ ಯಾವುದೇ ಸಂಬಂಧವೇ ಬೇಕಾಗಿಲ್ಲ ಅಂತ ಕಟ್ ಮಾಡಿದ ಮೇಲೆ ಅಲ್ಲೋಲ ಕಲ್ಲೋಲ ಆಗ್ತಿರೋದು ಪಾಕಿಸ್ತಾನದಲ್ಲಿ. ಇನ್ನಷ್ಟು ಪರಿಸ್ಥಿತಿ ಹದಗೆಟ್ಟಿರೋದು ನೋಡ್ತಾ ಇದ್ದೀವಿ. ಈಗ ಬಾಂಗ್ಲಾ ಕೂಡ ಭಾರತವನ್ನು ಪದೇ ಪದೇ ಕೆಣಕ್ತಾ ಇದೆ. ಶೇಖ್ ಹಸೀನಾ ಇಳಿಸಿದ ಬಳಿಕ ಅಲ್ಲಿ ಆಗ್ತಿರುವಂತಹ ದೌರ್ಜನ್ಯ ಇದೆಯಲ್ಲ ಅದು ಮಿತಿ ಮೀರಿ ಹೋಗಿದ್ದು. ಈಗ ಇಸ್ಕಾನ್ನ ಅಂದರೆ ಈಗ ಅವರನ್ನು ಹೊರಗಡೆ ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೆ. ಚಿನ್ಮಯ್ ಕೃಷ್ಣದಾಸ್ ಅಲ್ಲಿ ಹಿಂದೂ ಸಂಘಟನೆಯ ಒಬ್ಬ ನಾಯಕನಾಗಿ ಹೊರಹೊಮ್ಮಿಬಿಟ್ಟಿದ್ದಾರೆ. ಚಿನ್ಮಯ್ ಬಂಧನ ಆಗಿದೆ. ಅವರು ಅಲ್ಲಿ ಆಗ್ತಿರುವಂಥ ದೌರ್ಜನ್ಯವನ್ನು ಖಂಡಿಸಿ ಹೋರಾಟವನ್ನು ಶುರು ಮಾಡಿದ್ದಾರೆ. ಹಾಗಾಗಿ ಈಗ ಒಬ್ಬರು ನಾಯಕ ಆಗಿ ಹಿಂದೂ ಸಮುದಾಯದ ನಾಯಕ ಆಗಿ ಹೊರಹೊಮ್ಮಿದ್ದಾರೆ. ಇತ್ತೀಚೆಗಷ್ಟೇ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ದೊಡ್ಡ ಹೋರಾಟ ಆಗಿತ್ತು. ಢಾಕಾ, ಚಿತ್ತಗಾಂಗ್, ಬೇರೆ ಬೇರೆ ಕಡೆಗಳಲ್ಲಿ ಹಿಂದೂ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ನಾಯಕತ್ವವನ್ನು ವಹಿಸ್ಕೊಂಡಿದ್ರು. ಇಸ್ಕಾನ್ನ ಮಾಜಿ ಧರ್ಮಗುರು ಚಿನ್ಮಯ್ ಕೃಷ್ಣದಾಸ್ ಅವರು. ಇವರ ವಿರುದ್ಧ ಈಗ ದೇಶದ್ರೋಹಿ ಪಟ್ಟವನ್ನು ಕಟ್ಟಿದ್ರೆ ದೇಶದ್ರೋಹದ ಆರೋಪವನ್ನು ಹೊರಿಸಿ ಬಂಧನ ಮಾಡಲಾಗಿದೆ. ನ್ಯಾಯಾಲಯ ಜಾಮೀನು ಕೊಡಲ್ಲ ಅಂತ ಹೇಳಿಬಿಟ್ಟಿದೆ. ಇದ್ರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಅಮೆರಿಕದಲ್ಲಿರುವಂತಹ ಭಾರತೀಯರು, ಅದರಲ್ಲೂ ಹಿಂದೂಗಳು ಈ ಸಲ ಟ್ರಂಪ್ ಗೆಲುವಿಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ನಾವು ನೆನಪು ಮಾಡ್ಕೊಳ್ಬೋದು, ದೀಪಾವಳಿ ವಿಶಸ್ ತಿಳಿಸುವಾಗ ಶುಭಾಶಯ ಕೋರೋ ಟೈಮಲ್ಲಿ ಭಾರತದಲ್ಲಿ ಹಿಂದೂಗಳ ಗುಣಗಾನ ಮಾಡಿ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಆಗ್ತಿರೋ ದೌರ್ಜನ್ಯವನ್ನು ಖಂಡಿಸಿ ಮತ್ತು ಬೈಡನ್ ಸರ್ಕಾರದಿಂದ ಹಿಂದೂಗಳನ್ನು ಕಡೆಗಣಿಸಲಾಗ್ತಿದೆ, ಇನ್ಫ್ಯಾಕ್ಟ್ ದೌರ್ಜನ್ಯ ಆಗ್ತಿದೆ ಅನ್ನೋ ಅರ್ಥದಲ್ಲಿ ವಾಗ್ದಾಳಿ ನಡೆಸಿದ್ದ ಟ್ರಂಪ್ಗೆ ಈಗ ರೈಟ್ ಟೈಮ್ ಹಿಂದೂಗಳ ಪರ ತಗೊಳ್ಳೋದಿಕ್ಕೆ. ಟ್ರಂಪ್ ಟೀಮಲ್ಲಿದ್ದಂತಹ ಕೆಲವರೆಲ್ಲ ಈ ಘಟನೆಯನ್ನು ಖಂಡಿಸಿದ್ದಾರೆ. ಬಾಂಗ್ಲಾದಲ್ಲಿ ಆಗ್ತಿರುವಂತಹ ಬೆಳವಣಿಗೆ, ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿದ್ದಾರೆ ಟ್ರಂಪ್ ಟೀಮ್ನಿಂದ. ಆದರೆ ಅಧಿಕೃತವಾಗಿ ಯಾವ ಕ್ರಮವನ್ನು ತಗೊಳ್ಳುತ್ತೆ, ಹೆಜ್ಜೆ ಇಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಬೈಡನ್ಗೂ ಕೂಡ ಅಂದರೆ ಈಗ ಇರುವಂಥವ್ರು ಮುಂದೆ ಬರುವಂಥವ್ರು ಇಬ್ಬರಲ್ಲಿ ಒಬ್ಬರಾದರೂ ಮಧ್ಯಪ್ರವೇಶ ಮಾಡಲಿ ಅನ್ನುವಂಥ ಒತ್ತಡ ಕೇಳಿಬರ್ತಿದೆ ಅಮೆರಿಕ ಹಿಂದೂಗಳಿಂದ. ಈ ಕಡೆ ಭಾರತದಲ್ಲಿ ಮೋದಿ ಜೈಶಂಕರ್ ಅವ್ರನ್ನ ಕರೆಸ್ಕೊಂಡು ಅಲ್ಲಾಗ್ತಿರೋ ಬೆಳವಣಿಗೆಗಳ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸನ್ನು ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಮೊದಲ ಹೆಜ್ಜೆ ಅನ್ನುವಂತೆ ಮನವಿಯ ರೀತಿಯಲ್ಲಿ ಕೇಳಿಕೊಳ್ಳಲಾಗಿದೆ. ಬಾಂಗ್ಲಾದೇಶ ಶಾಂತಿ, ಅಭಿವ್ಯಕ್ತಿ, ಸ್ವಾತಂತ್ರ್ಯದ ಹಕ್ಕನ್ನು ಕಾಯ್ದುಕೊಳ್ಳಲಿ, ಹಿಂದೂಗಳು ಸೇರಿದಂತೆ ಅಲ್ಲಿರುವಂಥ ಎಲ್ಲ ಅಲ್ಪಸಂಖ್ಯಾತರ ಸುರಕ್ಷತೆ, ಭದ್ರತೆಯನ್ನು ಖಚಿತಪಡಿಸಲಿ ಅನ್ನುವಂಥ ಸಂದೇಶವನ್ನು, ಮನವಿ ಅನ್ನುವ ಟೋನಲ್ಲಿ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾಗಿದೆ. ಆದರೆ ಈಗ ಅತಿರೇಕಕ್ಕೆ ಹೋಗಾಗಿದೆ. ಮೋದಿ ಯಾವ ರೀತಿ ನೆರೆ ರಾಷ್ಟ್ರಕ್ಕೆ ಬಿಸಿ ಮುಟ್ಟಿಸಲಿದ್ದಾರೆ ಅನ್ನೋದೇ ಈಗ ಕುತೂಹಲ. ನೋಡಿ, ಶೇಖ್ ಹಸೀನಾ ಬಾಂಗ್ಲಾದ ಮಾಜಿ ಪ್ರಧಾನಿ ಏನು ಹೇಳ್ತಿದ್ದಾರೆ? ಬಾಂಗ್ಲಾದೇಶದ ಪೊಲೀಸರು ಚಿನ್ಮಯ್ ಕೃಷ್ಣದಾಸ್ ಅವ್ರನ್ನ ಬಂಧಿಸಿರೋದು ಸರಿಯಲ್ಲ. ಸನಾತನ ಧರ್ಮದ ಉನ್ನತ ನಾಯಕನನ್ನು ಅನ್ಯಾಯವಾಗಿ ಬಂಧಿಸಲಾಗಿದೆ, ತಕ್ಷಣ ಬಿಡುಗಡೆ ಮಾಡಬೇಕು. ಚಿತ್ತಗಾಂಗ್ನಲ್ಲಿ ದೇಗುಲ ಸುಟ್ಟು ಹಾಕಿದ್ದಾರೆ. ಈ ಮೊದಲು ಅಹ್ಮದೀಯ ಸಮುದಾಯ ಮಸೀದಿಗಳು, ದೇಗುಲಗಳು, ಚರ್ಚ್ಗಳು, ಮಠಗಳು, ಅಲ್ಪಸಂಖ್ಯಾತರ ಮನೆಗಳ ಮೇಲೆ ದಾಳಿ ನಡೆಸಿ ಬೆಂಕಿ ಹಚ್ಚಿದ್ರು. ಧಾರ್ಮಿಕ ಸ್ವಾತಂತ್ರ್ಯ ಎಲ್ರಿಗೂ ಒಂದು. ಬಾಂಗ್ಲಾ ಸರ್ಕಾರ ಕೂಡಲೇ ಅಲ್ಲಿನ ಜನರ ಜೀವ, ಆಸ್ತಿ ಪಾಸ್ತಿ ಮತ್ತು ಧಾರ್ಮಿಕ ಹಕ್ಕುಗಳನ್ನು ರಕ್ಷಿಸಬೇಕು ಅಂತ
ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಭಾರತದಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಮೋದಿಗೆ ಮನವಿ ಮಾಡಿಕೊಂಡಿದ್ದಾರೆ, ನೀವು ಕ್ರಮ ಕೈಗೊಳ್ಳಿ, ನಾವು ನಿಮ್ಮ ಜೊತೆಗೆ ನಿಲ್ತೀವಿ, ಕೇಂದ್ರ ಸರ್ಕಾರದ ನಿಲುವಿಗೆ ಬದ್ಧರಾಗಿರ್ತೀವಿ, ಬಾಂಗ್ಲಾದಲ್ಲಿ ಹಿಂದೂಗಳ ರಕ್ಷಣೆ ಆಗಲಿ ಅಂತ ಅವ್ರು ಹೇಳ್ತಿದ್ದಾರೆ. RSS ಕೂಡ ಕೆಲವು ದಿನಗಳ ಹಿಂದೆ ಏನು ಹೇಳಿತ್ತು, ಅಲ್ಲೆಲ್ಲ ಗಲಾಟೆಯಾಗಿ ಮಧ್ಯಂತರ ಸರ್ಕಾರ ರಚನೆಯಾದ ಟೈಮಲ್ಲಿ ಮೋದಿ ಸರ್ಕಾರಕ್ಕೆ ಈ ಡಿಮ್ಯಾಂಡನ್ನು ಇಟ್ಟಿದ್ದು ನೆನಪಿದೆ ನಮಗೆ. ಒಳಗಡೆ ಮಣಿಪುರದ ಗಲಭೆಯನ್ನು ನಿಯಂತ್ರಿಸೋದು ಮತ್ತು ಅಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳ ದೌರ್ಜನ್ಯವನ್ನು ನಿಲ್ಲಿಸೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ. ಸೊ ಮೋದಿ ಎದುರಿಗೆ ಒಂದು ದೊಡ್ಡ ಸವಾಲು ಎದುರಾಗಿದೆ. ರಾಜತಾಂತ್ರಿಕವಾಗಿ ಇದನ್ನು ಮಾಡಿ ತೋರಿಸ್ತಾರ ಈಗಿರುವಂತಹ ಸರ್ಕಾರದ ಜೊತೆಗೆ, ಅಥವಾ ಸರಿಯಾಗಿ ಕಿವಿ ಹಿಂಡಿ ಪಾಠ ಕಲಿಸ್ತಾರ? ಕಾದು ನೋಡಬೇಕು. ಒಟ್ಟಿನಲ್ಲಿ ಹೊತ್ತಿ ಉರಿತಾ ಇದೆ. ಸೊ ಬಾಂಗ್ಲಾ ಕೂಡ ಮತ್ತೊಂದು ಪಾಕ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಅಲ್ಲಿ ಮಿತಿ ಮೀರ್ತಾ ಇದೆ ಅಬ್ಬರ ಆಕ್ರೋಶ, ಅಟ್ಟಹಾಸ. ಸೊ ಇದು ಮಾಡಬಾರದ್ದು ಮಾಡಿದ್ರೆ ಆಗಬಾರದ್ದೇ ಆಗತ್ತೆ ಅನ್ನೋದರ ಮುನ್ಸೂಚನೆ. ಆದರೆ ಇದ್ರ ನಡುವೆ ಹಿಂದೂಗಳು ದೌರ್ಜನ್ಯಕ್ಕೊಳಗಾಗ್ತಿದ್ದಾರೆ. 1947ರಲ್ಲಿ ಸುಮಾರು 22-23% ಇದ್ದ ಹಿಂದೂಗಳು ಈಗ 22ರ ಗಣತಿ ಪ್ರಕಾರ ಬರೀ 7-7.25%ಗೆ ಇಳಿದಿರೋದು. ಅಷ್ಟು ಪರಿಸ್ಥಿತಿ ಇದೆ. ಅಲ್ಪಸಂಖ್ಯಾತರನ್ನು ಯಾವ್ಯಾವ ದೇಶಗಳು ಹೆಂಗೆ ನಡೆಸ್ಕೊಳ್ತಿದ್ದಾವೆ ಅನ್ನೋದು ಒಂದು ರೀತಿ ಮೆಸೇಜ್, ಇಡೀ ಜಗತ್ತಿಗೆ ಮೆಸೇಜ್, ಎಲ್ಲೆಲ್ಲಿ ಏನು ನಡೀತಿದೆ ಅಂತ. ಭಾರತದತ್ತ ಬೆರಳು ತೋರಿಸುವಂತಹ ಹಲವರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಭಾರತದ ಒಳಗಿನವರು ಮತ್ತು ಹೊರಗಡೆಯವರು ಯಾವ ರೀತಿ ಇದೆ ಇವತ್ತು ಪರಿಸ್ಥಿತಿ ಅಲ್ಪಸಂಖ್ಯಾತರಿಗೆ ಅಂತ. ಕಾದು ನೋಡೋಣ ಮೋದಿ ಯಾವ ಹೆಜ್ಜೆಯನ್ನು ಇಡ್ತಾರೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.